ನಮಸ್ಕಾರ ಬಂಧುಗಳೇ. ಈ ಹಿಂದೂ ಧರ್ಮದಲ್ಲಿ ಈ ಮಾಘ ಪೌರ್ಣಮಿ ಏನು ಬರ್ತಾ ಇದೆ ಫೆಬ್ರವರಿ 1, ಆ ಪೌರ್ಣಮಿಗೆ ವಿಶೇಷವಾದಂತಹ ಒಂದು ಮಹತ್ವವಿದೆ. ಈ ದಿನ ಅಂದರೆ ಈ ಮಾಘ ಪೌರ್ಣಮಿ ಏನು ಬರುತ್ತೆ ಫೆಬ್ರವರಿ 1, ಪವಿತ್ರ ಸ್ಥಾನ, ದಾನ ಧರ್ಮಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಗ್ರಹಗಳ ಬದಲಾವಣೆಯೂ ಕೂಡ ಅಷ್ಟೇ ಪ್ರಭಾವ ಬೀರುತ್ತದೆ ಈ ರಾಶಿ ಚಕ್ರದ ಮೇಲೆ. ಆದರೆ 2026 ಫೆಬ್ರವರಿ 1ನೇ ತಾರೀಕು ಅಂದರೆ ಭಾನುವಾರ ಬರುವಂತಹ ಈ ಮಾಘ ಪೌರ್ಣಮಿ ಎಲ್ಲರಿಗೂ ಕೂಡ ಶುಭ ತರುವುದಿಲ್ಲ. ಎಲ್ಲ ರಾಶಿಯವರಿಗೂ ಕೂಡ ಇದು ಶುಭವನ್ನು ತರ್ತಾ ಇಲ್ಲ. ಅದರಲ್ಲಿ ಪ್ರಮುಖವಾಗಿ 4 ರಾಶಿಯವರು, ಈ 4 ರಾಶಿಯವರು ಏನಿದ್ದೀರಾ 12 ರಾಶಿನಲ್ಲಿ, ಈ 4 ರಾಶಿಯವರಿಗೆ ಮಾತ್ರ ಭಾರಿ ಸಂಕಷ್ಟ ಎದುರಾಗಲಿದೆ. ಅವರ ಆರೋಗ್ಯ, ಹಣ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಏರುಪೇರಾಗುವ ಸಾಧ್ಯತೆ ಇದೆ ಈ ಮಾಘ ಪೌರ್ಣಮಿ ಫೆಬ್ರವರಿ 1ನೇ ತಾರೀಕಿನಿಂದ. ಹಾಗಾದರೆ ಈ 12 ರಾಶಿಗಳ ಪೈಕಿ ಆ 4 ರಾಶಿಗಳು ಅಂದರೆ ಮಾಘ ಪೌರ್ಣಮಿಯಿಂದ ಯಾವ 4 ರಾಶಿಗಳಿಗೆ ಸಂಕಷ್ಟ ಇದೆ, ಅವರು ಏನು ಮುನ್ನೆಚ್ಚರಿಕೆಗಳನ್ನು ತಗೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದರಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ. ಈ ಪೌರ್ಣಮಿಯ ದಿನದಂದು ಅಂದರೆ ಮಾಘ ಪೌರ್ಣಮಿ ಏನು ಬರ್ತಾ ಇದೆ ಫೆಬ್ರವರಿ 1ನೇ ತಾರೀಕಿನಿಂದ ನೀವು ಊಹಿಸದ ಘಟನೆಗಳು, ಅಂದರೆ ವೃಷಭ ರಾಶಿಯವರು ಯಾರೂ ಕೂಡ ಊಹಿಸದ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಅದರಲ್ಲಿ ಮೊದಲನೆಯದು ನಿಮ್ಮ ಕೆಲಸದ, ಅಂದರೆ ವೃಷಭ ರಾಶಿಯವರು ಯಾರಿದ್ದೀರಾ ಅವರು ನಿಮ್ಮ ಕೆಲಸದ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನೀವು ಕೆಲಸ ಮಾಡುವಂತಹ ಏನು ವಿಷಯ ಇದೆ ಅದರ ಸೀಕ್ರೆಟ್ಗಳನ್ನು ಯಾರಿಗೂ ಕೂಡ ನೀವು ಶೇರ್ ಮಾಡಿಕೊಳ್ಳಬಾರದು. ಮತ್ತು ಎರಡನೆಯದು ಬಹಳ ಮುಖ್ಯವಾಗಿ, ನೀವೇನಾದರೂ ಈ ವೃಷಭ ರಾಶಿಯವರೇನಾದರೂ ಹೊಸದಾಗಿ ಗೆಳೆತನ ಮಾಡ್ತಾ ಇದ್ರೆ ಅಥವಾ ವ್ಯವಹಾರದಲ್ಲಿ ಪಾಲುದಾರಿಕೆ, ನೀವೇನಾದರೂ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದು ಯಾರನ್ನಾದರೂ ಪಾರ್ಟ್ನರ್ ಆಗಿ ತಗೊಬೇಕು ಅಂತ ಇದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ಫೆಬ್ರವರಿಯಿಂದ. ಇಲ್ಲದಿದ್ದರೆ ನಿಮಗೆ ನಂಬಿಕೆಗೆ ದ್ರೋಹ ಆಗುವಂತಹ ಸಂಭವ ಹೆಚ್ಚಿದೆ. ಮತ್ತೆ ಇನ್ನೊಂದು, ನಿಮ್ಮ ಹಳೆಯ ಕಹಿ ನೆನಪುಗಳು, ಅಂದರೆ ನೀವೇನು ಹಳೆಯ ನೆನಪುಗಳಿರುತ್ತೆ, ಕಹಿ ನೆನಪುಗಳು ಇರ್ಬೋದು, ಅವು ನಿಮ್ಮನ್ನು ಈ ಫೆಬ್ರವರಿ 1ನೇ ತಾರೀಕಿನಿಂದ ಹೆಚ್ಚು ಕಾಡ್ತವೆ. ಅದರಿಂದ ನಿಮ್ಮ ಮನಸ್ಸು ತುಂಬ ದುರ್ಬಲ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಈ ವೃಷಭ ರಾಶಿಯವರಿಗೆ. ಇನ್ನು ಎರಡನೇ ರಾಶಿ ಕಟಕ ರಾಶಿ. ನಿಮ್ಮ ರಾಶಿಯಾಧಿಪತಿ ಅಂದರೆ ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಈ ಪೌರ್ಣಮಿ ಈ ಕಟಕ ರಾಶಿಯವರ ಮೇಲೆ ನೇರ ಪ್ರಭಾವ, ಹೆಚ್ಚು ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ಏನಪ್ಪ ಅಂದರೆ ಈ ಕಟಕ ರಾಶಿಯವರಿಗೆ ಅತಿಯಾದ ಕೋಪ ಈ ಮಾಘ ಪೌರ್ಣಮಿ ಫೆಬ್ರವರಿ 1ನೇ ತಾರೀಕಿನಿಂದ ಈ ಕಟಕ ರಾಶಿಯವರು ಏನಿದ್ದೀರಾ ಅವರಿಗೆ ಅತಿಯಾದ ಕೋಪ ಬರುತ್ತೆ. ಮತ್ತು ಬೇರೆಯವರನ್ನು ಅಪಹಾಸ ಮಾಡುವ ಪ್ರವೃತ್ತಿ ಕೂಡ ಈ ಕಟಕ ರಾಶಿಯವರಿಗೆ ಹೆಚ್ಚುತ್ತೆ. ಈ ರೀತಿಯ ಮನೋಭಾವನೆಯಿಂದ, ಅಂದರೆ ಅತಿಯಾದ ಕೋಪ ಮತ್ತು ಅಪಹಾಸ್ಯದಿಂದ ಈ ಕಟಕ ರಾಶಿಯವರಿಗೆ ಶತ್ರುಗಳು ಹೆಚ್ಚಾಗುವ ಸಂಭವ ಜಾಸ್ತಿ ಇದೆ. ಆದ ಕಾರಣ ಈ ಕಟಕ ರಾಶಿಯವರು ಏನಿದ್ದೀರಾ ಅವರೆಲ್ಲ ತಮ್ಮ ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಯಾವುದೇ ಕಾರಣಕ್ಕೂ ಅತಿಯಾದ ಮಾತುಗಳನ್ನು ಆಡಬಾರ್ದು. ತಾಳ್ಮೆ ಇದ್ದಷ್ಟು ತುಂಬ ಒಳ್ಳೆಯದು. ಮತ್ತು ಕಟಕ ರಾಶಿಯವರು ಯಾವುದೇ ಕಾರಣಕ್ಕೂ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಬಹಳ ಮುಖ್ಯವಾಗಿ ಈ ಕಟಕ ರಾಶಿಯವರು ಬೇರೆಯವರ ಚಾಡಿ ಮಾತುಗಳಿಗೆ ಕಿವಿಗೊಡಬಾರದು. ಅಂದರೆ ಬೇರೆಯವರು ಏನೇ ಅಂದ್ಕೊಳ್ಳಿ, ಈ ಕಟಕ ರಾಶಿಯವರು ಯಾವುದೇ ಕಾರಣಕ್ಕೂ ತಮ್ಮ ತಲೆಯನ್ನು ಕೆಡಿಸಿಕೊಳ್ಳದೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕು. ಇನ್ನು ಮೂರನೇ ರಾಶಿ ಸಿಂಹರಾಶಿ. ಈ ಮಾಘ ಪೌರ್ಣಮಿಯಿಂದ ತುಂಬ ಎಚ್ಚರಿಕೆ ಇರಬೇಕಾದಂತಹ ರಾಶಿ ಅಂದರೆ ಅದು ಸಿಂಹರಾಶಿ. ಕಾರಣ ಈ ಸಮಯ ಅಂದರೆ ಫೆಬ್ರವರಿ 1ನೇ ತಾರೀಕಿನಿಂದ ಇವರಿಗೆ ಅಗ್ನಿ ಪರೀಕ್ಷೆಯಂತೆ ಇರಲಿದೆ. ಬಹಳ ಮುಖ್ಯವಾಗಿ ಈ ಸಿಂಹರಾಶಿಯವರು ಜೀವನ ಸಂಗಾತಿಯೊಂದಿಗೆ ವಾದ ವಿವಾದಗಳು ಹೆಚ್ಚಾಗುತ್ತವೆ. ಅಂದರೆ ಸಿಂಹರಾಶಿಯವರು ಯಾರಿದ್ದೀರಾ ಅವರಿಗೆ ಗಂಡ ಹೆಂಡತಿ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ವಾದ ವಿವಾದಗಳು, ಜಗಳಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಫೆಬ್ರವರಿ 1ನೇ ತಾರೀಕಿನ ನಂತರ. ಮತ್ತೊಂದೇನೆಂದರೆ ಈ ಸಿಂಹರಾಶಿಯವರ ಯಾರಿದ್ದೀರಾ ಸಿಂಹರಾಶಿಯವರು ಅವರ ಹಳೆಯ ನ್ಯಾಯಾಲಯದ ಪ್ರಕರಣಗಳು ಮರುಕಳಿಸಬಹುದು. ಯಾವುದಾದ್ರು ಕೋರ್ಟ್ ಕೇಸ್ಗಳು ಏನಾದರೂ ಮುಚ್ಚಿ ಹೋಗಿದ್ರೆ ಆ ಕೇಸ್ಗಳು ಮತ್ತೆ ರೀಓಪನ್ ಆಗುವಂತಹ ಸಾಧ್ಯತೆ ಇರಬಹುದು. ಅಥವಾ ಈಗೇನಾದರೂ ಕೋರ್ಟ್ ಕೇಸ್ನಲ್ಲಿ ನೀವು ಬಿದ್ದಿದ್ರೆ ಅದು ಹೆಚ್ಚು ಸ್ಟ್ರಾಂಗ್ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ ಈ ಮಾಘ ಪೌರ್ಣಮಿ ನಂತರ. ಮತ್ತು ಈ ಸಿಂಹರಾಶಿಯವರು ಕೆಟ್ಟ ಜನರ ಸಹವಾಸವನ್ನು ಮಾಡುವ ಲಕ್ಷಣ ಜಾಸ್ತಿ ಇದ್ದು ಈ ಕೆಟ್ಟ ಜನರ ಸಹವಾಸದಿಂದ ನಿಮ್ಮ ಗೌರವಕ್ಕೆ, ನಿಮ್ಮ ಆತ್ಮಗೌರವಕ್ಕೆ, ನಿಮ್ಮ ಮರ್ಯಾದೆಗೆ ಧಕ್ಕೆ ಬರುವಂತಹ ಲಕ್ಷಣ ಕಾಣ್ತಾ ಇದೆ. ಮತ್ತೊಂದು,
ಈ ಸಿಂಹ ರಾಶಿಯವರು ನೀವು ಮಾಡುವಂತಹ ಕೆಲಸದ ಸ್ಥಳದಲ್ಲಿ ಅಥವಾ ವೃತ್ತಿಯಲ್ಲಿ ಟೆನ್ಷನ್ ಜಾಸ್ತಿ ಆಗಲಿದ್ದು ಅನಗತ್ಯ ವಾದಗಳಿಂದ ದೂರವಿರುವುದು ನಿಮ್ಮ ಪ್ರತಿಷ್ಠೆಯನ್ನು, ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಮತ್ತು ಮೀನರಾಶಿ, ಈ ಮಾಘ ಪೌರ್ಣಮಿಯಿಂದ ಸಂಕಷ್ಟಗಳನ್ನು ಎದುರಿಸುವಂತಹ 4 ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರು ತಮ್ಮ ವೈಯಕ್ತಿಕ ಅಂದರೆ ಪರ್ಸನಲ್ ಲೈಫ್ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ಅಂದರೆ ಬ್ಯಾಲೆನ್ಸ್ ಮಾಡುವುದು ಈ ಮಾಘ ಪೌರ್ಣಮಿಯಿಂದ ತುಂಬ ಒಳ್ಳೆಯದು. ಆದ ಕಾರಣ ಈ ಮೀನರಾಶಿಯವರು ಈ ಮಾಘ ಪೌರ್ಣಮಿಯ ನಂತರ ತಮ್ಮ ಸಂಗಾತಿ ಇಷ್ಟ ಕಷ್ಟಗಳನ್ನು ಅವ್ರಿಗೆ ಏನು ಬೇಕು ಬೇಡ ಅನ್ನೋದನ್ನು ತಿಳ್ಕೊಂಡು ಅವರಿಗೋಸ್ಕರ ಹೆಚ್ಚು ಸಮಯವನ್ನು ಮೀಸಲಿಡಬೇಕಾಗುತ್ತೆ. ಮತ್ತು ಅವ್ರ ಮೇಲೆ, ತಮ್ಮ ಸಂಗಾತಿ ಯಾರಿದ್ದೀರಾ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕೋಪವನ್ನು, ಸಿಟ್ಟನ್ನು ತೋರಿಸಬಾರ್ದು. ಇನ್ನೊಂದು ಮುಖ್ಯವಾಗಿ ಈ ಮೀನರಾಶಿಯವರು ಏನು ನೀವು ಕೆಲಸ ಮಾಡ್ತೀರಾ ಆ ಕಂಪ್ನಿನಾಗಲಿ ಅಥವಾ ಆಫೀಸ್ನಲ್ಲಾಗಲಿ ತಮ್ಮ ಹಿರಿಯ ಅಧಿಕಾರಿಗಳ ಜೊತೆ, ತಮ್ಮ ಮೇಲಧಿಕಾರಿಗಳ ಜೊತೆ ಯಾವುದೇ ಕಾರಣಕ್ಕೂ ಜಗಳ ಆಗಲಿ ಸಂಘರ್ಷ ಆಗಲಿ ಮಾಡಬಾರ್ದು. ಮತ್ತೊಂದು ಈ ಮೀನರಾಶಿಯವರಿಗೆ ಈ ಮಾಘ ಪೌರ್ಣಮಿ ನಂತರ ಯಾರಾದರೂ ವ್ಯಾಪಾರ ಮಾಡ್ತಾಯಿದ್ರೆ, ಬಿಸ್ನೆಸ್ ಮಾಡ್ತಾಯಿದ್ರೆ ಅವರಿಗೆ ಲಾಸ್ ಆಗುವಂತಹ ಸಾಧ್ಯತೆ ಹೆಚ್ಚಿರುವುದರಿಂದ, ಮತ್ತು ಹೊಸದಾಗಿ ಯಾರಾದರೂ ಮೀನರಾಶಿಯವರು ಹೊಸ ವ್ಯಾಪಾರವನ್ನು, ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಈ ಮಾಘ ಪೌರ್ಣಮಿ ನಂತರ ಮಾಡಬೇಡಿ. ಏಕೆಂದರೆ ತುಂಬ ಲಾಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ನೋಡಿದ್ರಲ್ಲ ಬಂಧುಗಳೇ, ಈ ಮಾಘ ಪೌರ್ಣಮಿ ನಂತರ ವೃಷಭ, ಕಟಕ, ಸಿಂಹ ಮತ್ತು ಮೀನರಾಶಿಯವರು ತುಸು ಎಚ್ಚರಿಕೆಯಿಂದ ಇರಬೇಕು. ತುಂಬ ಆತಂಕ ಪಡುವಂತಹ ಸನ್ನಿವೇಶ ಏನು ಬೇಡ. ಬದಲಿಗೆ ಸ್ವಲ್ಪ ವಿವೇಚನೆಯಿಂದ, ಎಚ್ಚರಿಕೆಯಿಂದ ಈ 4 ರಾಶಿಯವರು ತಾಳ್ಮೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ರಾಶಿಗೆ ಅನುಗುಣವಾಗಿ ಈ ದಿನ ಅಂದರೆ ಮಾಘ ಪೌರ್ಣಮಿ ದಿನ ಏನಾದರೂ ವಿಶೇಷ ದಾನ ಅಥವಾ ಪೂಜೆಯ ಬಗ್ಗೆ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.